ಹೇ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಮಟನ್ ಬೋಟಿ ರೋಸ್ಟ್ ಹೇಗೆ ಮಾಡುವುದು ಎಂದು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ. ಆಗ ಬನ್ನಿ ಹೇಗೆ ಮಾಡುವುದೆಂದು ನೋಡೋಣ. ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆಯನ್ನು ಹಾಕಿದ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಬೇಕು. ಆಗ ತುಂಬ ಜನರಿಗೆ ಬೋಟಿ ಅಂದರೆ ಇಷ್ಟವೇ ಇರೋದಿಲ್ಲಲ್ಲ, ಸೊ ಬೋಟಿಯ ವಾಸನೆನೇ ಇಷ್ಟ ಇರೋದಿಲ್ಲ. ಸೊ ಇದಕ್ಕೆ ಹೀಗೆ ಮಾಡಿ ನೋಡಿ, ಅವರಿಗೆ ತುಂಬ ಇಷ್ಟವಾಗುತ್ತೆ. ಹೀಗೆ ಮಾಡಿಕೊಟ್ಟು ನೋಡಿ, ತುಂಬ ಇಷ್ಟವಾಗುತ್ತೆ. ಇದರ ವಾಸನೆ ಕೂಡ ಇರೋದಿಲ್ಲ. ಇದನ್ನು ಹೀಗೆ ರೋಸ್ಟ್ ಮಾಡಿದರೆ ಇದನ್ನು ಬೋಟಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಗ ಬೋಟಿ ತಿನ್ನದವರಿಗೆ ಒಮ್ಮೆ ಹೀಗೆ ಮಾಡಿಕೊಟ್ಟು ನೋಡಿ, ತುಂಬ ಇಷ್ಟವಾಗುತ್ತೆ. ಈಗ ಇದಕ್ಕೆ ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿಯನ್ನು ಹಾಕಿದ ನಂತರ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವ ತನಕ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಆಗ ನೆಕ್ಸ್ಟ್ ಟೈಮ್ ನೀವು ಬೋಟಿಯಲ್ಲಿ ರೆಸಿಪಿ ಮಾಡುವಾಗ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ. ಆಗ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಆಗ ತುಂಬ ಜನರಿಗೆ ಬೋಟಿ ಅಂದರೆ ಇಷ್ಟವೇ ಇರೋದಿಲ್ಲ. ಸೊ ನಾವು ವಾಶ್ ಮಾಡೋದರಲ್ಲಿ ಡಿಪೆಂಡ್ ಆಗಿರುತ್ತೆ. ನಾವು ವಾಶ್ ಮಾಡುವಾಗ ಚೆನ್ನಾಗಿ ಇದನ್ನು ನೀರಿನಲ್ಲಿ, ಬಿಸಿ ನೀರಿನಲ್ಲಿ ಎಲ್ಲ ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು. ತುಂಬ ಸತಿ ಇದನ್ನು ವಾಶ್ ಮಾಡಬೇಕು, ಆದ್ರೇ ಅದರ ವಾಸನೆ ಎಲ್ಲ ಹೋಗೋದು. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ಉಪ್ಪನ್ನು ಆ್ಯಡ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ಆಗ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಉಪ್ಪನ್ನು ಹಾಕೋಣ, ನೆಕ್ಸ್ಟ್ ಬೇಕಾಗಿದ್ದರೆ ಮತ್ತೆ ಹಾಕೋಣ. ಈಗ ಇದನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಈಗ ಇದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಈಗ ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ 3-4 ಹಸಿಮೆಣಸಿನಕಾಯಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕಾಗುತ್ತೆ, ಖಾರ ಎಷ್ಟು ಬೇಕಾಗುತ್ತೆ ಅಂತ ನೋಡಿಬಿಟ್ಟು ನಿಮಗೆ ಆ್ಯಡ್ ಮಾಡಬಹುದು. ಈಗ ನೋಡಿ, ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾವು ಈರುಳ್ಳಿಯನ್ನು ಬೇಗ ಫ್ರೈ ಮಾಡಲಿಕ್ಕೆ ಬೇಗ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದರೆ ಬೇಗ ಅದು ಫ್ರೈ ಆಗುತ್ತೆ. ಅದರಿಂದ ನೋಡಿ ಇಲ್ಲಿ ಈಗ ಇದು ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಮಗೆ ನೆಕ್ಸ್ಟ್ ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡಬೇಕು. ನಾನು ಇಲ್ಲಿ 1 ಟೊಮೆಟೊವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈರುಳ್ಳಿ ನಾನು ಇಲ್ಲಿ 4 ಸಣ್ಣದಾದ 4 ಈರುಳ್ಳಿಯನ್ನು ಆ್ಯಡ್ ಮಾಡಿದ್ದೇನೆ. ಈಗ ಇದಕ್ಕೆ 1 ದೊಡ್ಡ ಟೊಮೆಟೊವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಇದಕ್ಕೆ ತುಂಬ ಮಸಾಲೆ ಪುಡಿಗಳ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ. ಕರಿಮೆಣಸಿನ ಪುಡಿಯಿಂದ ಇದರ ಫ್ಲೇವರ್ ತುಂಬ ಟೇಸ್ಟಿಯಾಗುತ್ತೆ. ಇದರಲ್ಲಿ ಮೇಯ್ನಾಗಿ ನಾವು ಯೂಸ್ ಮಾಡೋದು ಕರಿಮೆಣಸಿನ ಪುಡಿಯನ್ನು. ಆಗ ನಮಗೆ ಈಗ ಮಸಾಲೆ ಪುಡಿಗಳನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ ಫಸ್ಟಿಗೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಈಗ ಇದಕ್ಕೆ ಧನಿಯಾ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಧನಿಯಾ ಪೌಡರನ್ನು 3 ಟೀ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಈ ಮಸಾಲೆ ಪುಡಿಗಳನ್ನು ಹಾಕಿದ ನಂತರ ಈಗ ನೆಕ್ಸ್ಟ್ ಕೂಡ ಮಸಾಲೆ ಪುಡಿಗಳು ಹಾಕೋಕ್ಕಿದೆ. ಅಷ್ಟರಲ್ಲಿ ನಮಗೆ ಇದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಈ ಕೊತ್ತಂಬರಿ ಪುಡಿಯ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಬೇಕು. ನಾನು ಇಲ್ಲಿ 2 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕರಿಮೆಣಸಿನ ಪುಡಿ ಆ್ಯಡ್ ಮಾಡೋದ್ರಿಂದ ಇದರ ಫ್ಲೇವರ್ ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಮೇಯ್ನಾಗಿ ಆ್ಯಡ್ ಮಾಡುವ ಒಂದು ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಕರಿಮೆಣಸಿನ ಪುಡಿ. ಅದನ್ನು ಆ್ಯಡ್ ಮಾಡಿದ ನಂತರ ಈಗ ಸ್ವಲ್ಪ ನೀರನ್ನು ಹಾಕಿ, ತುಂಬ ಏನಲ್ಲ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಸಾಲೆ ಪುಡಿಗಳ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ಗರಂ ಮಸಾಲೆ ಪುಡಿಯನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ 1.5 ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಈಗ ಇದನ್ನು ಚೆನ್ನಾಗಿ ಸಾಟ್ ಮಾಡೋಣ. ಈಗ ಈ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋದ ನಂತರ ನಮಗೆ ಇದಕ್ಕೆ ಬೋಟಿಯನ್ನು ಆ್ಯಡ್ ಮಾಡಬೇಕು. ಆಗ ಬೋಟಿಯನ್ನು ಆ್ಯಡ್ ಮಾಡುವಾಗ ನೀವು ಮೇಯ್ನಾಗಿ ನೋಡಬೇಕಾಗಿರೋದು ಚೆನ್ನಾಗಿ ಅದನ್ನು ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಿದರೆ ಮಾತ್ರ ಅದರ ವಾಸನೆ ಎಲ್ಲ ಹೋಗೋದು. ಸೊ ಅದನ್ನು ತುಂಬ ಸತಿ ವಾಶ್ ಮಾಡಿ, ತುಂಬ ಬಿಸಿ ನೀರಿನಲ್ಲಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಆಗ ನನ್ನ ಈ ಬೋಟಿಯಲ್ಲಿ, ನಾನು ಮಾಡಿದ ಈ ಬೋಟಿಯ ರೆಸಿಪಿಯಲ್ಲಿ ಒಂದು ಸ್ವಲ್ಪ ಕೂಡ ಬೋಟಿಯ ಕೆಟ್ಟ ವಾಸನೆ ಇಲ್ಲ. ಅಷ್ಟು ನಾನು ವಾಶ್ ಮಾಡಿ ಚೆನ್ನಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಗ ನೀವು ಕೂಡ ಯೂಸ್ ಮಾಡುವಾಗ ಅದನ್ನು ಚೆನ್ನಾಗಿ ಬಿಸಿ ನೀರಿನಲ್ಲಿ ತುಂಬ ಸತಿ ವಾಶ್ ಮಾಡಿ ಯೂಸ್ ಮಾಡಿ. ಇಲ್ಲದಿದ್ದರೆ ನಾವು ಮಾಡುವ ರೆಸಿಪಿಯ ಇದು ಕೂಡ ಅದರಲ್ಲಿ ಹೋಗಿಬಿಡುತ್ತೆ. ಅದರ ವಾಸನೆಯಲ್ಲಿ ನಾವು ಮಾಡುವ ರೆಸಿಪಿಯ ಟೇಸ್ಟ್ ಕೂಡ ಅದರಲ್ಲಿ ಹೋಗಿಬಿಡುತ್ತೆ. ಸೊ ನಾವು ಮಾಡುವಾಗ ತುಂಬ ಹೈಜಿನಾಗಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಮಾಡಬೇಕು.
ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನೀರನ್ನು ಆ್ಯಡ್ ಮಾಡೋದು ಬೇಡ, ಏಕೆಂದರೆ ಇದರಲ್ಲಿ ನೀರು ಬರುತ್ತೆ. ಆಗ ಇದು ನೀರು ಬರುವವರೆಗೆ ಚೆನ್ನಾಗಿ ಇದನ್ನು ಸಾಲ್ಟ್ ಮಾಡಿ ನಂತರ ಇದನ್ನು ನಮಗೆ ವಿಶಲ್ ಆಗಲು ಇಡುவோಣ. ಹೀಗೆ ಇದನ್ನು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡೋಣ. ಈಗ ಇದರ ಕುಕ್ಕರ್ನ ಮುಚ್ಚಳವನ್ನು ಹಾಕಿ 2-3 ವಿಷಲಷ್ಟು ಬೇಯಿಸೋಣ. ಹಾಗೆ ಇದನ್ನು ಲೋ ಫ್ಲೇಮ್ನಲ್ಲಿ 2-3 ವಿಷಲಷ್ಟು ಬೇಯಿಸಿದರೆ ಇದು ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ಇದು ನಾನು ಬೆಂದಿದ ನಂತರ ಇದನ್ನು ತೆಗಿತಾ ಇದ್ದೇನೆ. ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಈಗ ಇದು ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಈಗ ಇದನ್ನು ನಮಗೆ ಮಸಾಲೆ ಮಾಡಬೇಕು. ಇದು ಮಸಾಲೆನೇ. ಆಗ ನೆಕ್ಸ್ಟ್ ಮಸಾಲೆ ಇದೆ, ಅದು ಚೆನ್ನಾಗಿ ಮಾಡ್ಬೋದು. ನೋಡಿ ಈಗ ಇದು ಚೆನ್ನಾಗಿ ಬೆಂದು ಬಂದಿದೆ. ನೆಕ್ಸ್ಟ್ ಇದನ್ನು ನಮಗೆ ಪ್ಯಾನ್ನಲ್ಲಿ ಒಂದು ಮಸಾಲೆ ಮಾಡಲಿಕ್ಕಿದೆ, ಅದು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ನಾನು ಒಂದು ಕಡಾಯಿನಲ್ಲಿ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೇನೆ. ತೆಂಗಿನ ಎಣ್ಣೆಯನ್ನೇ ಆ್ಯಡ್ ಮಾಡಬೇಕು, ಆಗನೇ ಅದರ ಫ್ಲೇವರ್ ಚೆನ್ನಾಗಿರೋದು. ತೆಂಗಿನ ಎಣ್ಣೆ ಹಾಕಿದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕಿದ ನಂತರ ಹೀಗೆ ನಾವು ಮಸಾಲೆ ಮಾಡಿದ ಬೋಟಿ ಉಂಟಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಈ ಟೈಮ್ನಲ್ಲಿ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡಬೇಕು. ಉಪ್ಪೆಲ್ಲ ಕರೆಕ್ಟ್ ಇದ್ದರೆ ಹಾಕೋದು ಬೇಡ. ಈಗ ನಾನು ಮಾಡಿದ್ರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಸೊ ನಾನು ಈಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ನಮಗೆ ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಬೇಕು. ಒಂದು ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು. ಈಗ ನೋಡಿ ಇದರಲ್ಲಿ ಕರಿಯೆಲ್ಲ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಇದು ಆಗಬೇಕು, ಫುಲ್ ಡ್ರೈ ಆಗಬೇಕು. ಅಷ್ಟರವರೆಗೆ ನಮಗೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮುಚ್ಚೋದೇನು ಬೇಡ. ಈಗ ಜಸ್ಟಿಗೆ ಸ್ಟೈರ್ ಮಾಡ್ತಾ ಇದ್ದರೆ ಅದು ಚೆನ್ನಾಗಿ ಅದು ರೋಸ್ಟ್ ಆಗುತ್ತೆ. ಈಗ ನಮಗೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ನೋಡಿ ಈಗ ಇದು ಚೆನ್ನಾಗಿ ರೆಡಿ ಆಗಿದೆ. ಹಾಗೆ ಎಲ್ಲರೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೋಟಿ ತಿನ್ನದವರಿಗೂ ಕೂಡ ಹೀಗೆ ಮಾಡಿಕೊಡಿ, ಅವರಿಗೂ ಕೂಡ ತುಂಬ ಇಷ್ಟವಾಗುತ್ತೆ. ಆಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.